ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಹೆಸರು ಕಾಳಿಂದ ಉಪ್ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ 150 ಗ್ರಾಮ್ ಆಗೋಷ್ಟು ನಾನು ಹೆಸರು ಕಾಳು ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಮಸಾಲ ರುಬ್ಕೊಳ್ಳೋಕ್ಕೆ 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು 10 ಹಸಿಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಆಗೋಷ್ಟು ಹುಣಸೆಹಣ್ಣು ತೊಗೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು ಮತ್ತು ಒಂದು ಅರ್ಧ ಹೋಳಾಗಷ್ಟು ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಒಂದು ಚಿಕ್ಕ ಹಿಡಿಯಾಗಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಮಸಾಲ ರುಬ್ಕೊಳ್ಳೋಕ್ಕೆ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಟ್ಟಾಗಷ್ಟು ಸಬ್ಬಕ್ಕಿ ತೊಗೊಂಡು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದೆರಡು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ತೊಗೊಂಡು. ಮತ್ತು 4 ಒಣಮೆಣ್ಸಿನ್ಕಾಯಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಇಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಚಿಕ್ಕ ಬಟ್ಲಲ್ಲಿ, ಒಂದು 3/4 ಕಪ್ ಆಗೋಷ್ಟು. ನೆಕ್ಸ್ಟ್ ಕಲ್ಲುಪ್ಪು ತೊಗೊಂಡಿದ್ದೀನಿ 1.5 ಸ್ಪೂನ್ ಆಗೋಷ್ಟು. ನೋಡಿ, ನೆಕ್ಸ್ಟ್ ನಾನಿಲ್ಲಿ ಕುಕ್ಕರಲ್ಲಿ ಕಾಳು ಹಾಕ್ಕೊಂಡು ನೀಟಾಗಿ ತೊಳೆದು ಒಂದು 2 ಟೊಮೊಟೊ ತೊಗೊಂಡಿದ್ದೀನಲ್ಲ, ಟೊಮೊಟೊ ಹಾಕ್ಕೊಂಡು 2 ಗ್ಲಾಸ್ ನೀರು ಹಾಕ್ಕೊಂಡು ಇಷ್ಟು ಉಪ್ಪು ಹಾಕ್ಕೊಂಡು ವಿಜಲ್ ಕೂಗಿಸ್ಕೊತಾ ಇದ್ದೀನಿ. ಒಂದು ವಿಜಲ್ ಕೂಗಿಸ್ಕೊಳ್ಳಿ ಸಾಕು, ಎಲ್ಲನೂ ಬೆಂದಿರುತ್ತೆ. ಇಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ಮಸಾಲೆಗಳು ತೊಗೊಂಡಿದ್ನಲ್ಲ ಅವೆಲ್ಲ ರುಬ್ಕೊಳಕ್ಕೆ ಹಾಕೋತಾ ಇದ್ದೀನಿ. ವಿಜಲ್ ಕುಕ್ಕರ್ ತಣ್ಣಗೆ ಆದ ತಕ್ಷಣವೇ ವಿಜಲ್ ಇಳ್ದಿರುತ್ತೆ, ಏರ್ ಇಳ್ದಿರುತ್ತೆ. ಆವಾಗ ನಾನು ತಗೊಂಡು ಕಾಳುಗಳು ಬೆಂದಿರುತ್ತಲ್ಲ, ಕಾಳುಗಳನ್ನ ಒಂದು ಚೌಟ ಹಾಕೋತಾ ಇದ್ದೀನಿ. ಮತ್ತು ಟೊಮೊಟೊ 2 ಬೇಯಕ್ಕೆ ಹಾಕಿದ್ನಲ್ಲ ಅದನ್ನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ನಿಮಗೆ ಏನಾದರೂ ಖಾರ ಜಾಸ್ತಿ ಬೇಕಂದರೆ ಒಂದು ಸ್ಪೂನ್ ಆಗೋಷ್ಟು ಖಾರ ಉಪಯೋಗಿಸ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ನಾನು ರುಬ್ಕೊಂಡು ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಕಾಳನ್ನ ಬೇಯಿಸೋಕೆ ಇಟ್ಕೊಂಡಿದ್ದೀನಲ್ಲ, ಇವಾಗ ನೀರು ಕಾಳು 2 ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡು ಇವಾಗ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಪಾತ್ರೆ ಇಟ್ಕೊತಿದ್ದೀನಿ. ಪಾತ್ರೆ ಇಟ್ಕೊಂಡು ಸ್ಲೋ ಆಗಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಎಣ್ಣೆ ಹಾಕೋತಿದ್ದೀನಿ, ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ. ಮತ್ತು ಇಷ್ಟು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದೆರಡು ಹಾಕೊಂಡ ತಕ್ಷಣ ಒಂದು ಸ್ವಲ್ಪ ಚಟಪಟ ಅಂದ ತಕ್ಷಣ ನೆಕ್ಸ್ಟ್ ನಾನು ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿರುಗಿಸಿ ಒಂದು ಸ್ವಲ್ಪ ಅದರಲ್ಲೇ ಮಿಕ್ಸಿ ಜಾರಲ್ಲೇ ತೊಳೆದ್ಬಿಟ್ಟು ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಮತ್ತೆ ಇವಾಗ ಅದೇ ನೀರು ಸಪ್ರೇಟ್, ಕಾಳು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ, ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ರಸ ಜಾಸ್ತಿ ಬೇಕು ಅಂದರೆ ನೀರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಿಸ್ಕೊಂಡು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ಕುದ್ದಿದೆ, ಈಗ ನೋಡಿ ಕುದೀತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಕುದೀಲಿ ಅಂತ, ಗಟ್ಟಿ ಆಗಲಿ ಅಂತ. ನೋಡಿ ಸಕ್ಕತ್ತಾಗಿ ಬಂದಿದೆ ಸಾಂಬಾರು. ಈಗ ನೆಕ್ಸ್ಟ್ ನಾನಿಲ್ಲಿ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿ ಇಟ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ ಇಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ಲ, ಮತ್ತು ಒಣಮೆಣ್ಸಿನ್ಕಾಯಿ ಇದೆಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೋಡಿ, ಒಗ್ಗರಣೆ ಎಲ್ಲ ಕಾಯ್ದಿದೆ, ಇದೆಲ್ಲ ಚಟಪಟ ಅಂತ ಇದೆ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಈಗ ನೀಟಾಗಿ ಫ್ರೈ ಆಗೋ ಗಂಟ ಹುರ್ಕೊಂಡು ಆದಮೇಲೆ ಫ್ರೈ ಆಗಿದೆ ನೋಡಿ. ಈಗ ನಾನು ಸಬ್ಬಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ, ಸಬ್ಬಕ್ಕಿ ಸೊಪ್ಪು, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ಮೆತ್ತಗಾಗುತ್ತೆ, ಸ್ವಲ್ಪ ಆಗ್ಬಿಡುತ್ತೆ ಜಾಸ್ತಿ ಹಾಕಿರೋದು. ನೋಡಿ, ಇವಾಗ ಈ ಮೆಥಡ್ ಆಗಬೇಕು. ಈ ಮೆಥಡ್ ಆದ ತಕ್ಷಣ ನೀಟಾಗಿ ಇನ್ನೊಂದು ಸಲ ಕೈ ಆಡಿಸ್ಕೊಂಡಾದ್ಮೇಲೆ ಇವಾಗ ಕಾಳನ್ನ ಎತ್ತಿಟ್ಕೊಂಡಿದ್ವಲ್ಲ, ಇವಾಗ ಕಾಳನ್ನ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೇಲಕ್ಕೆ ಕೆಳಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದರೆ ಜಾಸ್ತಿ ತಿರುಗ್ಸೋಕೆ ಹೋಗ್ಬಾರ್ದು, ಯಾಕಂದರೆ ನಾನು ಇದನ್ನು ಜಾಸ್ತಿ ಕುದಿಸ್ಕೊಂಬಿಟ್ಟೆ, ಮೆತ್ತಗಾಗ್ಬಿಟ್ಟಿದೆ. ನೀವು ಅದಕ್ಕೇ ಒಂದೇ ವಿಜಿಲ್ ಹಾಕಿ, ನಾನು 2 ವಿಜಿಲ್ ಹಾಕ್ಬಿಟ್ಟೆ. ನೋಡಿ ಆಗಿದೆ. ಇವಾಗ ಕಾಯಿ ತುರಿ ಹಾಕೋತಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ಏನಾದರೂ ನಿಮಗೆ ಸಾಲ್ಟ್ ಕಮ್ಮಿ ಅನಿಸಿದ್ರೆ ಸಾಲ್ಟ್ ಹಾಕ್ಕೊಳ್ಳಿ. ನಾನು ಫಸ್ಟೇ ಹಾಕ್ಕೊಂಡಿದ್ದೆ ಕಾಳು ಕುದಿಸ್ಕೋಬೇಕಾರೆ, ಅದಕ್ಕೆ ನಾನು ಹಾಕೋತಾ ಇಲ್ಲ. ನೋಡಿ, ಲಾಸ್ಟ್ ಫೈನಲಿ ಟಚ್ ಸೂಪರಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.